ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್. ಸರ್ವಶಕ್ತನಾದ ದೇವರು ಬೆಳಗಿನ ಜಾವದಲ್ಲಿ ಎಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ ಎಂಬುದಾಗಿ ಬೇಡಿಕೊಳ್ಳೋಣ. ದೇವರು ನಮಗೆ ಪ್ರತಿದಿನ ದೇವರ ವಾಕ್ಯಗಳನ್ನು ಓದಲು ಒಂದು ಅವಕಾಶ ಕೊಡೋದಕ್ಕಾಗಿ ದೇವರಿಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸೋಣ. ಏಕೆಂದರೆ ದೇವರು ನಮ್ಮ ಸಂಗಡ ಇದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಬೈಬಲಿನ ಮೊದಲನೇ ಪುಸ್ತಕ ಆದಿಕಾಂಡದಲ್ಲಿ 16ನೇ ಅಧ್ಯಾಯ 13ನೇ ವಚನವಾಗಿದೆ. ಹಾಗರಳು ನನ್ನನ್ನು ನೋಡುತ್ತಾ ದೇವರನ್ನು ನಾನಿಲ್ಲೇ ನೋಡಿಬಿಟ್ಟೆನಲ್ಲ ಎಂದುಕೊಂಡು ತನ್ನ ಸಂಗಡ ಮಾತನಾಡಿದ ಸರ್ವೇಶ್ವರನಿಗೆ ಎಲ್ಲವನ್ನೂ ನೋಡುವಾತ ದೇವರು ಎಂದು ಹೆಸರಿಟ್ಟಳು. ಪ್ರಿಯ ದೇವ ಮಕ್ಕಳೇ, ಇದು ಹಾಗರಳ ಕತೆ. ಅಬ್ರಹಾಮನ ಮನೆಯಲ್ಲಿ ದಾಸಿ ಸಾರಳು ಕೆಟ್ಟದಾಗಿ ನಡೆದುಕೊಂಡಾಗ ಕಷ್ಟದಲ್ಲಿ ಹಾಗರಳು ಅರಣ್ಯಕ್ಕೆ ಓಡಿ ಹೋದಳು. ಒಬ್ಬಳೇ ಗರ್ಭಿಣಿ, ಸಹಾಯ ಮಾಡುವವರು ಯಾರೂ ಇಲ್ಲ. ಆ ಸಮಯದಲ್ಲೇ ದೇವದೂತರು ಅವಳನ್ನು ಭೇಟಿಯಾದ ಎಂಬುದಾಗಿ ನಾವು ನೋಡುತ್ತೇವೆ. ಇದು ನಾವು ಬಹುಮುಖ್ಯವಾಗಿ ತಿಳಿದುಕೊಳ್ಳಬೇಕಾದಂಥ ಒಂದು ವಿಷಯವಾಗಿದೆ. ಏಕೆಂದರೆ ಯಾರು ನೋಡದಾಗಲೂ ಸಹ ದೇವರು ನಮ್ಮನ್ನು ನೋಡುತ್ತಾರೆ ಎಂಬಂಥ ಭರವಸೆ ಈ ವಾಕ್ಯದಲ್ಲಿ ನಮಗೆ ಕೊಡಲ್ಪಟ್ಟಿದೆ. ಜಗತ್ತು ನಮ್ಮನ್ನು ಮರೆತಿರಬಹುದು, ಮನೆಯಲ್ಲಿ, ಆಫೀಸಲ್ಲಿ, ಸಮಾಜದಲ್ಲಿ ಯಾರೂ ನಮ್ಮನ್ನು ಗುರುತಿಸದೇ ಇರಬಹುದು. ಆದರೆ ದೇವರು ನಮ್ಮನ್ನು ಎಂದಿಗೂ ನೋಡುವವರಾಗಿದ್ದಾರೆ. ನಮ್ಮ ಕಣ್ಣೀರು, ನಮ್ಮ ಪ್ರಾರ್ಥನೆ, ನಮ್ಮ ನೋವು ಎಲ್ಲವನ್ನು ಸರ್ವಶಕ್ತನಾದ ದೇವರು ನಮ್ಮನ್ನು ನೋಡುವವರಾಗಿದ್ದಾರೆ. ಹಾರಳು ದೇವರಿಗೆ ಹೆಸರಿಟ್ಟಳು ಅಂದು, ಆದರೆ ಮೊದಲು ದೇವರು ಅವಳ ಮಗುವಿಗೆ ಹೆಸರಿಟ್ಟು. ಆದರೆ ದೇವರು ಹೇಳಿದಂಥ ಆ ಮೊದಲನೆಯ ಆತನು ನಮ್ಮನ್ನು ನೋಡುತ್ತಾನೆ, ಆಮೇಲೆ ನಾವು ಆತನನ್ನು ಗುರುತಿಸುತ್ತೇವೆ ಎಂಬುದಾಗಿ ಆಕೆ ನುಡಿಯುತ್ತಾಳೆ. ಪ್ರಿಯರೇ, ಇದು ನಾವು ತಿಳಿಯಕೊಳ್ಳೋ ಈ ದಿನ ಜಗತ್ತು ನಮ್ಮನ್ನು ನೋಡದಿದ್ದರೂ ದೇವರು ನಮ್ಮನ್ನು ನೋಡುವವರಾಗಿದ್ದಾರೆ. ಪ್ರತಿದಿನ ದೇವರಿಗೆ ನಾವು ಮೊರೆಯಿಡೋಣ. ದೇವರು ನಮ್ಮ ಸಂಗಡ ಇದ್ದಾರೆ. ಆಮೇನ್.